ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ಕೊನೆಗೂ ಗುಡ್ ಬೈ ಹೇಳುವಂಥ ಸಮಯ ಬಂದೇ ಬಿಡ್ತು. ಅದಷ್ಟು ಬೇಗ ಈ ವರ್ಷ ಮುಗ್ದೇ ಹೋಯಿತು ಅಂತ ಅನ್ನಿಸ್ತಾ ಇದೆ. ರೀಸೆಂಟಾಗಿ ನಾನು ಇನ್ನೂ ಹೊಸ ಕ್ಯಾಲೆಂಡರ್ ತೊಗೊಂಬಂದು ಹಾಕಿರೋದು ಜ್ಞಾಪಕ ಇದೆ. ಅಷ್ಟು ಬೇಗ ಆಗಲೇ ಡಿಸೆಂಬರ್ಗೆ ಬಂದುಬಿಟ್ಟಿದ್ದೀವಿ. ಸೊ ನಾಳೆಯಿಂದ ಹೊಸ ವರ್ಷ ಆರಂಭ ಆಗ್ತಿದೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಸೊ ಈ ಕಳೆದಂಥ 2024ರಲ್ಲಿ ನಿಮಗೆ ಏನೇನೆಲ್ಲ ಅನುಭವ ಆಯಿತು ಅಂತ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದರ ಮೂಲಕ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಖಂಡಿತ ಯಾರಿಗೂ ಹೇಳೋಕ್ಕೆ ಹೋಗ್ಬಿಡಿ. ಎಷ್ಟೋ ಅನಿಸಿಕೆಗಳನ್ನು ನಾವು ಎಲ್ಲರ ಹತ್ರ ಹಂಚ್ಕೊಂಡ್ಬಿಡ್ತೀವಿ. ಆದರೆ ಕೆಲವು ಮಾಡಬೇಕಾಗಿರೋವಂಥ ಮುಖ್ಯವಾಗಿರೋವಂಥ ಕೆಲಸಗಳನ್ನು ನಾವು ಮುಂಚೆನೇ ರಿವೀಲ್ ಮಾಡೋದ್ರಿಂದ ಅದು ಸಕ್ಸಸ್ ಆಗಲ್ಲ ಅಂತ ಹೇಳ್ತಾರೆ. ಆದಷ್ಟು ಇಂಥ ವಿಷಯಗಳನ್ನು ಗುಪ್ತವಾಗಿಟ್ಕೊಳ್ಳಿ. ಸಕ್ಸಸ್ ನೀವು ಕಂಡ ಮೇಲೆ ಜನಕ್ಕೆ ತಾನಾಗೆ ಗೊತ್ತಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ನಮಗೆ ಯುಗಾದಿಯಿಂದನೇ ಹೊಸ ವರ್ಷ ಆದರೂ ಕೂಡ ಕ್ಯಾಲೆಂಡರ್ನ ಪ್ರಕಾರ ಹೊಸ ವರ್ಷ ನಾಳೆಯಿಂದ ಆರಂಭ ಆಗ್ತಿದೆ. ಹಾಗಾಗಿ ಮತ್ತೆ ನಾನು ನಿಮ್ಮೆಲ್ಲರಿಗೂ ನ್ಯೂ ಇಯರ್ ವಿಶಸ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇಟಲಿ ಬಗ್ಗೆ ಹೇಳು. ಇಟಲಿಯಲ್ಲಿ ಇಲ್ಲೋ ಜಾಸ್ತಿ ಬಾಂಗ್ಲಾದೇಶರು ಶ್ರೀಲಂಕಂತ ಇದ್ದಾರೆ. ಎಷ್ಟು ಜನ? ನಾನು ಇಂಡಿಯನ್ಸ್ ಅಲ್ವೇ ಅಲ್ಲ. ಬಂದಿದೀವಿ ಫಸ್ಟ್ ಸಂಡೇ ಬೇರೆ ಬಂದಿದೀವಿ. ಟ್ರಾನ್ಸ್ಪೋರ್ಟೇಶನ್ ಸರಿಗಿಲ್ಲ, ಇಲ್ಲಿ ಜನ ಸರಿ ಇಲ್ಲ, ಆ ಸ್ಪಾಟ್ ನಾವ್ ಇಲ್ದೇ ಸರಿಗಿಲ್ಲ. ಸೊ ನಂಗೆ ಅವತ್ ಅಳು ಬರಂಗ ಆಗುತ್ತೆ ಮೊನ್ನೆ ರಾತ್ರಿ. ನಾನು ಇಂಡಿಯನ್ಸ್ ಎಲ್ಲ ಕಾಣ್ತಿದ್ದಾರೆ ನಮ್ ಕಲರ್, ನಮ್ಮವ್ರು ಅನ್ಕೊಂಡು ನಮ್ಮವ್ರಲ್ಲ ಅವ್ರು ಆಕ್ಚುಲಿ ಏನ್ ನೋಡಕ್ ಇದಾರಲ್ಲ. ಬಟ್ ಅವರು ಬಾಂಗ್ಲಾದೇಶ ಶ್ರೀಲಂಕಾ ಅಂತ. ಓಕೆ, ಸ್ವಲ್ಪ ಆದ್ಮೇಲೆ ಬೇರೆ ಇಲ್ಲಿವರೆಗೂ ಕೋಕೇನ್ ಅಂತ ಮಾಡ್ತಾ ಇದಾರೆ. ನಾನು ಅನ್ಕೊಂಡು ಆ ಕಡೆ ಓಡಿದ್ದೆ. ಇವ್ರು ಎದುರಿಗೆ ಅವ್ರು ಶಿವಾನಿ ಅದೇ ಹೇಳ್ತಿದ್ರು, ನೋಡ ಅಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲೇ ನಿಂತ್ಕೊಂಡು ಕೊಕೇನ್ ಮಾಡ್ತಾ ಇದಾರೆ ಅಂತ. ಅವಾಗಿಂದ ನಿಂತ್ಕೊಂಡು ನಿನ್ ಜೊತೆ ಮಾತಾಡ್ತಿರೋದು. ಯಾಕೆ ಬಸ್ ಬಂದಿಲ್ಲ ಅದಕ್ಕೆ. ಬಸ್ಸಲ್ಲಿ ಇದ್ದೀನಿ, ಬಸ್ ಹತ್ಕೊಂಡೆ ಇವಾಗ. ಸರಿ, ಸ್ಟಾಪ್ಸ್ ಬಂದಾಗೆಲ್ಲ ಹುಷಾರಾಗಿರ್ಬೇಕು. ಫೋನ್ ಒಳಗೆ ತಿರ್ಕೋತೀನಿ. ಇಲ್ಲ, ವಿಡಿಯೋ ಆನ್ ಮಾಡಿ ನಾನು ನೋಡ್ಕೊತಿರ್ತೀನಿ. ಈ ಫೋನ್ ಕಿತ್ಕೊಂಡು ಹೋಗ್ತಾರೆ, ನೀನು ಅವ್ರ ಮುಖ ನೋಡ್ತೀಯ ಆಮೇಲೆ. ಸರಿ ಹುಷಾರು, ಬಾಯ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಹರ್ಷಿತ್ ಏನೋ ಜಿಮ್ಮಲ್ಲಿ ಪೆಟ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದಾಗ ತುಂಬ ಜನ ಅವನು ಆದಷ್ಟು ಬೇಗ ರಿಕವರ್ ಆಗಲಿ ಅಂತೆಲ್ಲ ಏನೋ ಕಮೆಂಟ್ ಕಳಿಸಿದ್ರಿ. ಕೆಲವೇ ದಿನಕ್ಕೆ ಅವನು ಬೇಗನೆ ರಿಕವರ್ ಆದ. ಟ್ರೀಟ್ಮೆಂಟ್ ಕೂಡ ತಗೊಂಡ, ರೆಸ್ಟ್ ಮಾಡ್ದ. ಒಂದಷ್ಟು ದಿನ ಜಿಮ್ಗೆಲ್ಲ ಹೋಗೋದು ನಿಲ್ಲಿಸಿ ಮನೇಲಿ ರೆಸ್ಟ್ ಮಾಡ್ದ. ಸೊ ಇವಾಗ ಆರಾಮಾಗಿದ್ದಾನೆ. ಸ್ವಲ್ಪ ಪೇಯ್ನ್ ಅಂತೂ ಇದೆ, ಬಟ್ ಸ್ವೆಲ್ಲಿಂಗ್ ಎಲ್ಲ ಕಮ್ಮಿ ಆಗಿದೆ. ಹಾಗೆ ಇವತ್ತು ಫುಲ್ ಸೋಫಾ ಡೀಪ್ ಕ್ಲೀನ್ ಮಾಡ್ತೀಯಾನೆ. ಸೊ ಈಗಂತೂ ಅದೆಷ್ಟು ಧೂಳು ಬರ್ತಿದೆ ಅಂತಂದರೆ ಈ ಸೋಫಾ ಬೇಗನೆ ಡಸ್ಟನ್ನ ಕ್ಯಾಚ್ ಮಾಡುತ್ತೆ. ಹಾಗಾಗಿ ಇವತ್ತು ಫುಲ್ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಹರ್ಷಿತ್ಗೆ ಇದನ್ನು ಮಾಡಲಿಕ್ಕೆ ಹೇಳಿದ್ದೆ. ನೋಡಿ ಎಷ್ಟು ಇದ್ಕೊಳ್ಳೆ ಕಾಣಿಸ್ತಾ ಇದೆ. ಸೊ ನಮ್ಮ ಹತ್ರ ಇರೋಂಥ ಈ ಸೋಫಾ ಕ್ಲೀನರ್ ಬಗ್ಗೆ ನಾನು ನಿಮಗೆ ಇವತ್ತು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದರ ರಿವ್ಯೂ ಇವತ್ತು ನೋಡ್ಕೊಂಬರೋಣ. ಸೊ ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್. ಅದರಲ್ಲೂ ಸೋಫಾ ಅಷ್ಟೇ ಅಲ್ಲದೆ ಬೆಡ್, ಕಾರ್ಪೆಟ್ ಇಂಥದನ್ನು ಕೂಡ ಕ್ಲೀನ್ ಮಾಡ್ಕೋಬೋದು. ಇದು ಅಗಾರೋ ಕ್ರೆಸ್ಟ್ ಪೋರ್ಟಬಲ್ ಸ್ಪಾಟ್ ಕ್ಲೀನರ್ ಸೂಪರ್ ಸೆಕ್ಷನ್ ಕ್ಲೀನಿಂಗ್ ಮಷೀನ್. ಇದರಲ್ಲಿ ಎರಡು ರೀತಿ ನಾವು ಕ್ಲೀನ್ ಮಾಡ್ಕೋಬೋದು, ಒಂದು ಡ್ರೈ ಮತ್ತು ವೆಟ್. ಸೊ ಮಲ್ಟಿಪರ್ಪಸ್ ಥರ ಯೂಸ್ ಮಾಡ್ಕೋಬೋದು. ಹೇಗೆ ಅಂದರೆ ನಾನು ಆಗಲೇ ಹೇಳ್ದಂಗೆ ಕಾರ್ಪೆಟ್ ಕ್ಲೀನ್ ಮಾಡ್ಕೋಬೋದು, ಬೆಡ್ ಕ್ಲೀನ್ ಮಾಡ್ಬೋದು, ಸೋಫಾ ಕ್ಲೀನ್ ಮಾಡ್ಬೋದು, ಪಿಲ್ಲೋ ಕ್ಲೀನ್ ಮಾಡ್ಕೋಬೋದು. ವೆಟ್ ಆ್ಯಂಡ್ ಡ್ರೈ ಎರಡೂ ಇರೋದ್ರಿಂದ ಕ್ಲೀನಿಂಗ್ ತುಂಬ ಸುಲಭ ಆಗುತ್ತೆ. ಸ್ಪಾಟ್ ಕ್ಲೀನರಲ್ಲಿ ಏನೇನೆಲ್ಲ ಇದೆ ಅಂತ ಅನ್ನೋದನ್ನು ನೋಡೋಣ. ವೆಟ್ ಕ್ಲೀನಿಂಗ್ ಬ್ರಷ್, ಡ್ರೈ ಕ್ಲೀನಿಂಗ್ ಬ್ರಷ್, ಸೆಲ್ಫ್ ಕ್ಲೀನರ್, ಕಾರ್ಡ್ ರ್ಯಾಪ್ ಅಂದರೆ ವಯರ್ನ ಸುತ್ತಿಡಲಿಕ್ಕೆ ಅಂತಲೇ ಕೊಟ್ಟಿರುವಂಥ ಒಂದು ಹೋಲ್ಡರ್. ಅನಂತರ ಮೇನ್ ಯೂನಿಟ್ ಬ್ಯಾಕ್ ಸೈಡಲ್ಲಿ ಪೈಪ್ನ ಹೋಲ್ಡ್ ಮಾಡಲಿಕ್ಕೆ ಅಂತ ಈ ಥರ ಒಂದು ಹೋಲ್ಡರ್ ಕೊಟ್ಟಿದ್ದಾರೆ. ಪೈಪ್ ಸುಮಾರು 1.2 ಮೀಟರ್ ಲೆಂತ್ ಇದೆ. ಕಾರ್ಡ್ ರ್ಯಾಪ್ ಕೊಟ್ಟಿರೋದಕ್ಕೆ ಕಾರಣ ಏನಂದರೆ ಇದು ವಯರ್ ನಮಗೆ ಸುಮಾರು 5 ಮೀಟರ್ ಅಷ್ಟು ಉದ್ದ ಇದೆ. ಸೊ ಆ ವಯರ್ ಆ ಕಡೆ ಈ ಕಡೆ ಬಿದ್ದಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಇದಕ್ಕೆ ನಾವು ಸುತ್ತಿ ಇಟ್ಕೋಬೋದು. ಬ್ಯಾಕ್ ಸೈಡಲ್ಲಿ ಇದನ್ನು ಹಾಕೋದಕ್ಕೆ ಒಂದು ಪ್ಲೇಸ್ ಕೊಟ್ಟಿರ್ತಾರೆ. ಅಲ್ಲಿ ನಾವು ಇದನ್ನು ಸ್ಟಕಿನ್ ಮಾಡಿ ಅದ್ರ ಜೊತೆಗೆ ವಯರ್ನ ಸುತ್ತಿ ಇಟ್ಕೋಬೋದು. ಕನ್ವೀನಿಯೆಂಟ್ ಆಗಿರುತ್ತೆ ಕ್ಯಾರಿ ಮಾಡಲಿಕ್ಕೂ. ಒಂದು ಸೈಡ್ ನಾವು ಈ ಪೈಪನ್ನು ಈ ಥರ ಬ್ರಷ್ಗೆ ಹಾಕಿ ಇಟ್ಕೊಂಡ್ರೆ ಬೇಕಂದಾಗ ತೆಗೆದು ಯೂಸ್ ಮಾಡೋಕ್ಕೂ ಈಸಿ ಆಗುತ್ತೆ. ಇನ್ನೊಂದು ಸೈಡಲ್ಲಿ ವಯರ್ನ ಹ್ಯಾಂಗ್ ಮಾಡಿ ಇಟ್ಕೋಬೋದು. ಹಾಗೆ ವಯರ್ ಬಿಚ್ಕೊಳ್ದಲೇ ಇರೋ ಹಾಗೆ ಇದಕ್ಕೊಂದು ಲಾಕಿಂಗ್ ಕೂಡ ಕೊಟ್ಟಿರ್ತಾರೆ. ಸೊ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇದು ಸ್ಪಾಟ್ ಕ್ಲೀನರ್ನ ಮೇನ್ ಯೂನಿಟಲ್ಲಿ 2 ಕ್ಯಾನ್ ಕೊಟ್ಟಿದ್ದಾರೆ, ವಾಟರ್ ಟ್ಯಾಂಕ್ ಕೊಟ್ಟಿದ್ದಾರೆ. ಒಂದು ಕ್ಲೀನ್ ವಾಟರ್ಗೆ ಮತ್ತು ಇನ್ನೊಂದು ವೇಸ್ಟ್ ವಾಟರ್ಗೆ. ಕ್ಲೀನ್ ವಾಟರ್
ಈ ಕಡೆಗಿರುತ್ತೆ ಲೆಫ್ಟ್ ಸೈಡ್ಗೆ. ಇದರಲ್ಲಿ ನಾವು ಕ್ಲೀನ್ ವಾಟರ್ನ ಫಿಲ್ ಮಾಡಿಕೊಂಡು ವೆಟ್ ಕ್ಲೀನಿಂಗ್ ಮಾಡ್ಕೋಬೋದು. ಸೊ ಇನ್ನೊಂದು ಸೈಡಲ್ಲಿ ವೇಸ್ಟ್ ವಾಟರ್ ಅಂದರೆ ಕ್ಲೀನ್ ಮಾಡಿದ್ಮೇಲೆ ಬರುವಂಥ ವೇಸ್ಟ್ ವಾಟರ್ಲ್ಲ ಇದರಲ್ಲಿ ಕಲೆಕ್ಟ್ ಆಗಿರುತ್ತೆ. ನಂತರ ಇದನ್ನೆಲ್ಲ ಓಪನ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ನಾವು ರೀಸೆಟ್ ಮಾಡಿ ಇಟ್ಕೋಬೋದು. ತುಂಬ ಕನ್ವೀನಿಯೆಂಟ್ ಆಗಿದೆ, ಎಲ್ಲಾದರೂ ಯೂಸ್ ಮಾಡೋಕ್ಕೆ ಈಸಿನೇ ಇದೆ. ಇದ್ರ ಒಳಗಡೆ ಎಷ್ಟೇ ಕೊಳೆ ಇದ್ರೂ ಹೋಗಿ ಕಲೆಕ್ಟ್ ಆಗುತ್ತೆ. ಸೊ ಡಸ್ಟ್ ಮತ್ತು ಏನು ಹೇಳ್ತಾರೆ ವೆಟ್ ಕ್ಲೀನಿಂಗ್ ಎರಡೂ ಕೂಡ ಇದರಲ್ಲಿ ಮಾಡ್ಕೋಬೋದು. ಪ್ರತಿಯೊಂದು ಕೂಡ ನಿಮಗೆ ಈಸಿಯಾಗಿ ಹೇಗೆ ಇದನ್ನು ಉಪಯೋಗಿಸೋದು ಅಂತ ನಾನು ಡೀಟೇಲಾಗಿ ತೋರಿಸ್ತಾ ಹೋಗ್ತೀನಿ. ಲೆಫ್ಟ್ ಸೈಡಲ್ಲಿ ಕೊಟ್ಟಿರೋಂಥ ಕ್ಲೀನ್ ವಾಟರ್ ಟ್ಯಾಂಕಲ್ಲಿ 1.8 ಲೀಟರಷ್ಟು ನೀರನ್ನು ಫಿಲ್ ಮಾಡ್ಕೊಳ್ಳೋಣ. ಹಾಗೆ ಡರ್ಟ್ ವಾಟರ್ ಕಲೆಕ್ಟರ್ ಟ್ಯಾಂಕಲ್ಲಿ ಸುಮಾರು 600 ml ಅಷ್ಟು ಡರ್ಟ್ ವಾಟರ್ ಕಲೆಕ್ಟ್ ಆಗುತ್ತೆ. ಆನ್ ಆ್ಯಂಡ್ ಆಫ್ ಬಟನ್ ಕೂಡ ಮೇನ್ ಯೂನಿಟಲ್ಲೇ ಇರುತ್ತೆ. ನಮ್ಮನೆಯಲ್ಲಿ ಪೆಟ್ಸ್ ಇರೋದು ನಿಮಗೆ ಗೊತ್ತಿರೋವಂಥ ವಿಷಯ. ಅದರಲ್ಲೂ ಪುಸ್ ಅಂತೂ ಯಾವಾಗಲೂ ಅವನಿಗೆ ಚೇರ್ ಮೇಲೆ ಮಲ್ಕೊಳ್ಳೋದೇ ಇಷ್ಟ. ಹಾಗೆ ಅವನು ಹೊರಗಡೆಯಿಂದ ಓಡಾಡ್ಕೊಂಡ್ಬಂದು ಇದ್ರ ಮೇಲೆ ಮಲ್ಕೋತಾನೆ. ಇದ್ರ ಮೇಲೆ ಡಸ್ಟ್ ಅಂತೂ ಇದ್ದೇ ಇರುತ್ತೆ. ಹರ್ಷಿತ್ ಡಸ್ಟ್ ಅಲರ್ಜಿಕ್, ಅವನಿಗೆ ಡಸ್ಟ್ ಆಗಲ್ಲ, ಹೊಗೆ ಆಗಲ್ಲ. ಹಾಗೆ ಮನೆಗಳಲ್ಲಿ ಸುಮಾರು ಜನಕ್ಕೆ ಈ ಥರದ್ದೆಲ್ಲ ಡಸ್ಟ್ ಆಗಲಿ ಹೊಗೆ ಆಗಲಿ ಆಗದಲ್ಲೇ ಇರೋವಂಥವ್ರು ಇರ್ತಾರೆ. ಪುಟ್ಟ ಮಕ್ಕಳು ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಅಂಥವ್ರಿಗೆಲ್ಲ ಅಸ್ತಮಾ ಪೇಷಂಟ್ ಇರೋರು ಇಂಥವ್ರಿಗೆಲ್ಲ ಡಸ್ಟ್ ಇದ್ದಾಗ ಆದಷ್ಟು ಮನೇನ ನೀಟಾಗಿ ಇಟ್ಕೋಬೇಕು. ನಾನಂತೂ ಯಾವಾಗಲೂ ಸೋಫಾ ಬೆಡ್ ಈ ಥರದನ್ನೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಆದರೆ ನಮ್ಮ ಹತ್ರ ಇರೋವಂಥ ಈ ಸ್ಪಾಟ್ ಕ್ಲೀನರ್ ಅದೆಷ್ಟು ಯೂಸ್ ಆಗ್ತಿದೆ ಅಂದರೆ ಬರೀ ಡಸ್ಟ್ ಕ್ಲೀನ್ ಮಾಡೋದಷ್ಟೇ ಅಲ್ಲ, ಸೋಫಾ ಮೇಲ್ಗಡೆ ಏನಾದ್ರು ಚೆಲ್ಲಿದ್ರು ಕೂಡ ಸಣ್ಣ ಮಕ್ಕಳು ಇರುವಾಗ ಯೂಶಲಿ ಏನಾದರೂ ಚೆಲ್ತಿರ್ತಾರೆ. ಸೊ ಬೆಡ್ ಮೇಲೆ ಸೋಫಾ ಮೇಲೆ ಚೆಲ್ಲಿದಾಗ ಇದನ್ನು ಈಸಿಯಾಗಿ ವಾಶ್ ಕೂಡ ಮಾಡ್ಬೋದು. ಇದರಲ್ಲೇ ಸ್ಪ್ರೇ ಕೂಡ ಇರುತ್ತೆ. ಸ್ಪ್ರೇ ಮಾಡಿ ಹಾಗೆ ಸಕ್ ಮಾಡಿದ್ರೆ ಅದರಲ್ಲಿರುವಂಥ ಕೊಳೆ ಡಸ್ಟ್ ಒಟ್ಟಿಗೆ ಇದು ಸಕ್ ಮಾಡುತ್ತೆ. ಈ ಸ್ಪಾಟ್ ಕ್ಲೀನರ್ನ ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ಸ್ಪ್ರೇ ಕೂಡ ಇದೆ, ಬ್ರಷ್ ಕೂಡ ಇದೆ, ಹಾಗೆ ಸಕ್ಷನ್ ಮೋಡ್ ಕೂಡ ಇದೆ. ವಾಟರ್ ಟ್ಯಾಂಕಲ್ಲಿ ನೀರು ಹಾಕುವಾಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಶಾಂಪೂ ಉಪಯೋಗಿಸ್ಕೊಂಡ್ರೆ ಸೋಫಾ ಕ್ಲೀನ್ ಮಾಡೋಕ್ಕೂ ತುಂಬ ಸುಲಭ ಆಗುತ್ತೆ. ಸ್ಪ್ರೇ ಮಾಡಿ ಎಲ್ಲಿ ಕೊಳೆ ಇರುತ್ತೋ ಅಲ್ಲಿ ಅದೇ ಬ್ರಷಿಂದ ಉಜ್ಜಿ ನಂತರ ಸಕ್ಷನ್ ಮೋಡ್ ಮೂಲಕ ಇದನ್ನು ಸಕ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಇದರಲ್ಲಿರುವಂಥ ಡಸ್ಟ್ ಮತ್ತು ಕೊಳೆ ಎರಡೂ ಕೂಡ ಒಟ್ಟಿಗೆ ಇದು ಸಕ್ ಮಾಡ್ಕೊಳ್ಳುತ್ತೆ. ವೆಟ್ ಆ್ಯಂಡ್ ಡ್ರೈ ಕ್ಲೀನಿಂಗ್ ಎಲ್ಲ ಆದಮೇಲೆ ಪೈಪ್ ಒಳಗಡೆ ಕೂಡ ಆ ಕೊಳೆ ಎಲ್ಲ ಅಂಟ್ಕೊಂಡಿರುತ್ತೆ. ಅದನ್ನು ಕ್ಲೀನ್ ಮಾಡಲಿಕ್ಕೆ ಈ ಸೆಲ್ಫ್ ಕ್ಲೀನರ್ನ ಉಪಯೋಗಿಸ್ಕೋಬೋದು. ಪೈಪ್ಗೆ ಇದನ್ನು ಅಡ್ಜಸ್ಟ್ ಮಾಡಿ ಒಂದ್ಸತಿ ಆನ್ ಮಾಡಿ ಬಿಡೋದ್ರಿಂದ ಸೆಲ್ಫ್ ಕ್ಲೀನ್ ಆಗುತ್ತೆ. ಈ ಕೊಳೆ ನೀರೆಲ್ಲ ಹೋಗಿ ಡರ್ಟಿ ವಾಟರ್ ಟ್ಯಾಂಕಲ್ಲಿ ಕಲೆಕ್ಟ್ ಆಗುತ್ತೆ. ಇದು ಎಷ್ಟು ಉಪಯೋಗಕಾರಿ ಅಂತ ನೀವೇ ನೋಡ್ಬೋದು. ಇವಾಗ ಎಷ್ಟು ಕೊಳೆ ನೀರು ಬಂದಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಕ್ಲೀನಿಂಗ್ ಎಲ್ಲ ಆದ ನಂತರ ಎರಡೂ ಟ್ಯಾಂಕನ್ನು ನೀರೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ಫ್ರೆಶ್ ವಾಟರ್ ಹಾಕಿರೋದು ಕೂಡ ನೀರೆಲ್ಲ ತೆಗೆದು ಇಟ್ಕೋಬೇಕು. ಹಾಗೆ ವೇಸ್ಟ್ ವಾಟರ್ ಟ್ಯಾಂಕಲ್ಲಿ ನೋಡಿ ಅದೆಷ್ಟು ಕೊಳೆ ನೀರು ಬಂದಿದೆ ಅಂತ. ಸೊ ಟ್ಯಾಂಕನ್ನು ಕೂಡ ಕ್ಲೀನ್ ಮಾಡಿ ಮತ್ತೆ ನಾವು ರಿಯೂಸ್ ಮಾಡ್ಕೋಬೋದು. ಇದರಲ್ಲಿ ಆ ಡಸ್ಟ್ ಎಲ್ಲ ಹೋಗಿ ಕಲೆಕ್ಟ್ ಆಗಿರುತ್ತೆ. ಆ ಡಸ್ಟನ್ನು ಕೂಡ ನೀವು ಕ್ಲೀನ್ ಮಾಡಿ ಮತ್ತೆ ರಿಯೂಸ್ ಮಾಡ್ಕೋಬೋದು. ಸೊ ಮೋಸ್ಟ್ ಯೂಸ್ಫುಲ್. ನಾನು ನಿಮಗೆ ಸ್ವಲ್ಪ ಮಾತ್ರ ಕ್ಲೀನ್ ಮಾಡಿ ತೋರಿಸಿದ್ದೀನಿ. ಬೆಡ್ ಮತ್ತು ಪಿಲ್ಲೋ ಈ ಥರದನ್ನು ಕೂಡ ನೀವು ಇದೇ ಥರ ಕ್ಲೀನ್ ಮಾಡ್ಕೋಬೋದು. ಇದ್ರ ಜೊತೆಗೆ ವ್ಯಾರಂಟಿ ಕಾರ್ಡ್, ಮ್ಯಾನ್ಯುಯಲ್ ಬುಕ್, ಹಾಗೆ ಕಾಷನ್ ಬುಕ್ ಇದೆಲ್ಲನೂ ಇರುತ್ತೆ. ಇದನ್ನೆಲ್ಲ ಕರೆಕ್ಟಾಗಿ ನೀವು ಸರಲ್ಲಿ ಓದ್ಕೊಂಡು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಈ ಸ್ಪಾಟ್ ಕ್ಲೀನರ್ ನನಗಂತೂ ಮೋಸ್ಟ್ ಯೂಸ್ಫುಲ್ ಅಂತ ಅನಿಸ್ತು. ನಿಮಗೂ ಏನಾದ್ರು ಇಂಟ್ರೆಸ್ಟ್ ಇದೆ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅಗಾರೋ ಸ್ಪಾಟ್ ಕ್ಲೀನರ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇದೊಂದು ಸ್ನ್ಯಾಕ್ಸ್ ರೆಸಿಪಿ ನೋಡ್ಕೊಂಬರೋಣ. ಪೇಪರ್ ಅವಲಕ್ಕಿನ ಜರಡಿ ಮಾಡ್ಕೊಂಡಿದ್ದೀನಿ. ಜರಡಿ ಮಾಡ್ಕೊಂಡ್ಮೇಲೆ ಎಷ್ಟು ಪುಡಿ ಬಂದಿದೆ ನೋಡಿ. ನಾನಿವಾಗ ಮಾಡ್ತಿರೋಂಥ ಈ ರೆಸಿಪಿಗೆ ಪುಡಿ ತೆಗಿಬೇಕಾಗಿರೋದು ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ಇದನ್ನು ನಾವು ಮತ್ತೆ ಹುರ್ಕೋಬೇಕು. ಚಿವಡ ಅಥವಾ ಪೇಪರ್ ಅವಲಕ್ಕಿಯ ಒಗ್ಗರಣೆ. ಸೊ ಟೀ ಟೈಮ್ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಗರಿಗರಿಯಾಗಿ ಆಗಬೇಕು, ಆ ರೀತಿ ಹುರಿದು ರೆಡಿ ಮಾಡ್ಕೋಬೇಕು. ಇದು ಸ್ವಲ್ಪ ಮೆತ್ತಗಿರುತ್ತೆ. ಬಿಸಿಲಲ್ಲಾದರೆ ನೀವು ಬೇಸಿಗೆನಲ್ಲಾದರೆ ಬಿಸಿಲಲ್ಲಿ ಇಟ್ಟು ಒಣಗಿಸ್ಕೋಬೋದು. ಆದರೆ ಇವಾಗ ಥಂಡಿ ಆಗಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಗರಿಗರಿಯಾಗಿ ಆಗೋ ಹಾಗೆ ಹುರ್ಕೋಬೇಕು. ಚೆನ್ನಾಗಿ ಹುರಿದ ನಂತರ ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇವತ್ತು ಒಂದು ಹಾರ್ಡ್ ವರ್ಕಿಂಗ್ ಡೇ ಅಂತಲೇ ಹೇಳ್ಬೋದು. ಬೆಳಗ್ಗೆ 10 ಗಂಟೆಗೆ ಶುರು ಮಾಡಿದ್ದು ಸ್ನ್ಯಾಕ್ಸ್ ಪ್ರಿಪ್ರೇಷನ್ಗೆ ರಾತ್ರಿ 10 ಗಂಟೆವರೆಗೂ ಈ ಕೆಲಸ ಕಂಟಿನ್ಯೂ ಆಗ್ತಾನೇ ಇತ್ತು. ಅವಲಕ್ಕಿ ಎಲ್ಲ ಹುರ್ಕೊಂಡಾದ ನಂತರ ಅದೇ ಬಾಂಡಿನಲ್ಲೇ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸುಮಾರು ಒಂದು 100 ಗ್ರಾಮಷ್ಟು ಕಡಲೆಬೀಜ ಹುರ್ಕೋತಾ ಇದ್ದೀನಿ. ಇದು ಸುಮಾರು 1 kg ಅಷ್ಟು ಅವಲಕ್ಕಿಗೆ ಬೇಕಾಗುವಷ್ಟು ಒಗ್ಗರಣೆ. ಕಡಲೆಬೀಜ ಚೆನ್ನಾಗಿ ಗರಿಗರಿಯಾಗಿ ಆಗೋವರೆಗೂ ಹುರ್ಕೊಂಡ ನಂತರ ತೆಳ್ಳಗೆ ಕಟ್ ಮಾಡಿಟ್ಕೊಂಡಿರುವಂಥ ಕೊಬ್ಬರಿನೂ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇದಿಷ್ಟನ್ನು ಹುರ್ಕೋಬೇಕು. ಇದೆಲ್ಲ ಹಾಕೋದ್ರಿಂದನೇ ಚೂಡ ರುಚಿಯಾಗಿರುತ್ತೆ. ಟೀ ಟೈಮ್ ಸ್ನ್ಯಾಕ್ಸ್ ಥರ ನಾವು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಇದನ್ನು ಹುರ್ಕೊಂಡ ನಂತರ
ಹುರಿಗಡಲೆ ಹಾಕಿದ್ದೀನಿ. 1 by 1 ಇದನ್ನು ಹಾಕ್ಕೊಂಡು ಹುರ್ಕೊಂಡಾಗ ಎಲ್ಲನೂ ಕರೆಕ್ಟಾಗಿ ಬೆಂದಿರುತ್ತೆ. ಒಟ್ಟಿಗೆ ಹಾಕಿದ್ರೆ ಕೆಲವು ಬೇಗ ಬೇಯುತ್ತೆ, ಕೆಲವು ನಿಧಾನಕ್ಕೆ ಬೇಯುತ್ತೆ. ಹುರಿಗಡಲೆ ಎಲ್ಲ ಫಸ್ಟೇ ಏನು ಕ್ರಂಚಿಯಾಗಿರುತ್ತೆ, ಲಾಸ್ಟಲ್ಲಿ ನಾವು ಹಾಕ್ಕೋಬೇಕು. ಕರಿಬೇವು ಕೂಡ ಲಾಸ್ಟಲ್ಲಿ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ, ಖಾರ ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಖಾರದ ಪುಡಿ ಹಾಕೋಣ. ಅನಂತರ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಸುಮಾರು ನಾವು ಕಮ್ಮಿನೇ ಹಾಕ್ಕೋಬೇಕು. ಕೆಲವೊಮ್ಮೆ ಅವಲಕ್ಕಿನಲ್ಲಿ ಉಪ್ಪು ಜಾಸ್ತಿ ಹಾಕಿದ್ರೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಕಮ್ಮಿ ಹಾಕೋಣ. ಬೇಕಂದರೆ ಆಮೇಲೆ ಬೇಕಂದ್ರೆ ಮಿಕ್ಸ್ ಮಾಡ್ಕೋಬೋದು. ಒಗ್ಗರಣೆಯಲ್ಲಿ ಸುಮಾರು 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಈ ಒಗ್ಗರಣೆನ ಹುರಿದಿಟ್ಕೊಂಡಿರುವಂಥ ಅವಲಕ್ಕಿಗೆ ಮಿಕ್ಸ್ ಮಾಡಿಕೊಂಡ್ರೆ ಚಿವುಡ ರೆಡಿ ಆಗುತ್ತೆ. ಆದರೆ ಇದಕ್ಕೆ ಒಂದು ಇಂಗ್ರೀಡಿಯೆಂಟನ್ನು ಹಾಕೋದ್ರಿಂದನೇ ಚಿವುಡದ ರುಚಿ ಜಾಸ್ತಿ ಆಗುತ್ತೆ, ಅದು ಸಕ್ಕರೆ ಪುಡಿ. ಸುಮಾರೊಂದು 3 ಸ್ಪೂನಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಸಕ್ಕರೆ ಪುಡಿ ಹಾಕೋಣ. ಸೊ ಡೈರೆಕ್ಟಾಗಿ ನೀವು ಒಗ್ಗರಣೆಗೆ ಹಾಕ್ಕೋಬೋದು. ಅಲ್ಲಿ ಹಾಕೋದ್ರಿಂದ ಕೆಲವೊಮ್ಮೆ ಅದು ಸರಿಯಾಗಿ ಮಿಕ್ಸ್ ಆಗೋಲ್ಲ. ಒಗ್ಗರಣೆಯಲ್ಲಿ ಅವಲಕ್ಕಿನ ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಇದನ್ನು ಹಾಕೋಣ. ಸೊ ರುಚಿಯಾಗಿರೋಂಥ ಚಿವುಡ ರೆಡಿಯಾಗಿದೆ. ಇದನ್ನು ನಾನು ಮಾಡ್ತಿರೋದು ನಮ್ಮ ಒಬ್ಬ ಸಬ್ಸ್ಕ್ರೈಬರ್ಗೋಸ್ಕರ. ಒಂದಷ್ಟು ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದರು, ಅವ್ರಿಗೋಸ್ಕರನೇ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡಿದೆ. ನಾಳೆ ಅವರು ಇದನ್ನೆಲ್ಲ ಅಬ್ರಾಡಿಗೆ ತೊಗೊಂಡು ಹೋಗ್ತಿದ್ದಾರೆ. ಹಾಗೆ ಅವ್ರು ತೊಗೊಂಡು ಹೋದ್ಮೇಲೆ ಕಳಿಸಿರೋಂಥ ಕಮೆಂಟ್ ನೀವು ಇವಾಗ ಓದ್ತಾ ಇದ್ದೀರಾ. ನಮ್ಮ ಕಸ್ಟಮರ್ ಕೇಳಿದ್ದು 1 kg ಅಷ್ಟು ಅವಲಕ್ಕಿ ಅವ್ರಿಗೆ ಪ್ಯಾಕ್ ಮಾಡಿ ಉಳಿದಿರೋದನ್ನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ. ಸೊ ಎಣ್ಣೆ ಕಡಿಮೆ ಇರೋದ್ರಿಂದ ಟೀ ಟೈಮ್ ಸ್ನ್ಯಾಕ್ಸ್ ಥರ ಎಲ್ಲರೂ ನಾವು ತಿನ್ಬೋದು ಅಂತನಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿಟ್ಟೆ. ಆನಂತರ ಇದು ಕೊಬ್ಬರಿ ಮಿಠಾಯಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಪರ್ಫೆಕ್ಟಾಗಿ ಕೊಬ್ಬರಿ ಮಿಠಾಯಿ ಮಾಡುವಂಥ ರೆಸಿಪಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಈಗಾಗಲೇ ನನ್ನ ಕುಕಿಂಗ್ ಚಾನಲಲ್ಲಿದೆ, ಸುಮಾರು ಜನಕ್ಕೆ ಆ ರೆಸಿಪಿ ರೀಚ್ ಆಗಿಲ್ಲ, ಹಾಗಾಗಿ ಇಲ್ಲಿ ಮತ್ತೊಮ್ಮೆ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. 2 ಗ್ಲಾಸಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ಆದಷ್ಟು ಬೆಳ್ಳಗೆ ಅದನ್ನು ತುರಿದು ಇಟ್ಕೋಬೇಕು. ಸೊ ಬಿಳಿ ಭಾಗ ಮಾತ್ರ ಉಪಯೋಗಿಸ್ಕೊಂಡ್ರೆ ಮಿಠಾಯಿ ಕೂಡ ಚೆನ್ನಾಗಿ ಬೆಳ್ಳಗೆ ಕಾಣಿಸುತ್ತೆ. ತುರಿದಿರೋವಂಥ ಕಾಯಿನ ಮಿಕ್ಸಿ ಜಾರಲ್ಲಿ 1-2 ನಿಮಿಷ ಓಡಿಸ್ಕೊಂಡ್ರೆ ಸ್ವಲ್ಪ ನುಣ್ಣಗಾಗುತ್ತೆ, ಮಿಠಾಯಿದು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಸೊ ಒಂದು ಸ್ವಲ್ಪ ಇದನ್ನ ರುಬ್ಕೊಂಡ ನಂತರ ಇದಕ್ಕೆ ಸಕ್ಕರೆ ಪಾಕ ಮಾಡ್ಕೋತಾ ಇದ್ದೀನಿ. ನಾವು ಎಷ್ಟು ಕಾಯಿ ತುರಿ ತೊಗೊಂಡಿರ್ತೀವಿ ಅದೇ ಗ್ಲಾಸಲ್ಲೇ ಸಕ್ಕರೆನೂ ಕೂಡ ಸಮ ಪ್ರಮಾಣದಲ್ಲಿ ತೊಗೋಬೇಕು. ಹಾಗೆ ಆ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ ಇದನ್ನು ಪಾಕ ತೆಕ್ಕೋಬೇಕು. ಹಾಗೆ ಈ ಮಿಠಾಯಿ ಮಾಡೋದಕ್ಕೆ ಸ್ವಲ್ಪ ದಪ್ಪ ಪಾತ್ರೆನ ಉಪಯೋಗಿಸ್ಕೋಬೇಕು. ಚೆನ್ನಾಗಿ ಇದನ್ನು ಪಾಕದಲ್ಲಿ ಕಾಯಿನ ಬೇಯಿಸ್ಕೊಳ್ಳೋಕ್ಕೆ ಪಾತ್ರೆ ಅನುಕೂಲ ಆಗುತ್ತೆ. ತೆಳ್ಳಗಿದ್ರೆ ಬಣ್ಣ ಚೇಂಜ್ ಆಗುತ್ತೆ ಅಥವಾ ಸೀದು ಹೋಗುತ್ತೆ. ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಂಥ ಟೈಮಲ್ಲಿ ಸಕ್ಕರೆ ನಮ್ಗೆ ಏನಾದ್ರು ಕೊಳೆ ಇದ್ದರೆ ಅದ್ರ ಕಲರಲ್ಲೇ ಗೊತ್ತಾಗುತ್ತೆ. ಕೊಳೆ ತೆಗೆಯೋದಕ್ಕೋಸ್ಕರ ಒಂದು ಸ್ವಲ್ಪ ಹಾಲು ಹಾಕೋದ್ರಿಂದ ಸಕ್ಕರೆಯಲ್ಲಿರೋವಂಥ ಕೊಳೆ ಎಲ್ಲ ಮೇಲ್ಭಾಗದಲ್ಲಿ ತೇಲ್ಕೊಂಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ, ನೊರೆ ಬಂದಿದೆ, ನೊರೆ ಜೊತೆಗೇ ಆ ಕೊಳೆ ಕೂಡ ಕಾಣಿಸ್ತಾ ಇದೆ. ಅದನ್ನೆಲ್ಲ ಈ ರೀತಿ ನಾವು ತೆಕ್ಕೊಂಬಿಡ್ಬೋದು. ಯೂಶಲಿ ನಾವೆಲ್ಲ ಸಂಕ್ರಾಂತಿ ಸಮಯದಲ್ಲಿ ಸಕ್ಕರೆ ಪಾಕದ ಏನು ಹೇಳ್ತಾರೆ ಸಕ್ಕರೆ ಹೆಚ್ಚು ಅಂತ ಮಾಡ್ತೀವಲ್ಲ, ಆ ಟೈಮಲ್ಲಿ ಕೂಡ ಇದೇ ರೀತಿ ಮಾಡ್ತೀವಿ. ಸಕ್ಕರೆಯನ್ನು ಕುದಿಸುವಾಗಲೇ ಕೊಳೆ ತೆಗೆದ್ರೆ ಸಕ್ಕರೆ ಹೆಚ್ಚು ಬೆಳ್ಳಗೆ ಕಾಣಿಸುತ್ತೆ. ಇಲ್ಲ ಅಂತಂದರೆ ನಮಗೆ ಆ ಕೊಳೆಯಿಂದಾಗಿ ಸಕ್ಕರೆ ಹೆಚ್ಚಿನ ಬಣ್ಣ ಕೂಡ ಚೇಂಜ್ ಆಗುತ್ತೆ. ಸೊ ಸ್ವಲ್ಪ ಹಾಲು ಹಾಕಿ ನೀವು ಆ ಸಕ್ಕರೆಯಲ್ಲಿರೋ ಕೊಳೆನ ತೆಕ್ಕೊಂಬಿಡ್ಬೋದು. ಹಾಗೆ ಪಾಕ ಸ್ವಲ್ಪ ನಮಗೆ ಇದು ಗಟ್ಟಿ ಪಾಕ ಬರಬೇಕು. ನಮಗೆ ಮಿಠಾಯಿ ಮುರಿದ್ರೆ ಟಕ್ಕಂತ ಮುರಿಯೋ ಹಾಗಿರಬೇಕು ಅಂದರೆ ಸ್ವಲ್ಪ ಗಟ್ಟಿ ಪಾಕ ತೆಕ್ಕೋಣ. ನೋಡಿ ಈ ರೀತಿ ಸ್ವಲ್ಪ ಜಾಸ್ತಿ ಅಂಟೋ ಹಾಗಿದ್ರೆ ಕರೆಕ್ಟಾಗಿರುತ್ತೆ. ಸೊ ಸ್ವಲ್ಪ ಎಳೆ ಪಾಕ ಆದರೆ ಮಿಠಾಯಿ ನಮಗೆ ಸ್ವಲ್ಪ ಸಾಫ್ಟ್ ಬರುತ್ತೆ. ಒಂದು ಸ್ವಲ್ಪ ಗಟ್ಟಿ ಪಾಕ ತೆಕ್ಕೊಂಡಿದ್ದೀನಿ. ಆನಂತರ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ನಾವು ಇದನ್ನು ಸಕ್ಕರೆ ಪಾಕದಲ್ಲಿ ಬೇಯಿಸ್ಕೋಬೇಕು. ಎಲ್ಲಿವರೆಗೂ ಅಂದರೆ ನಮಗೆ ಹೇಗೆ ಮೈಸೂರು ಪಾಕ ತಳ ಬಿಟ್ಟು ಬರುತ್ತಲ್ಲ, ಬಾಣಲಿಯಿಂದ ಬಿಟ್ಟು ಬರುತ್ತಲ್ಲ, ಆ ರೀತಿ ಆಗೋವರೆಗೂ ಸಕ್ಕರೆ ಪಾಕದಲ್ಲೇ ಇದನ್ನು ತಿರುಗಿಸ್ಕೊತಾನೆ ಬೇಯಿಸ್ಕೋಬೇಕು. ಸುಮಾರು ಒಂದು 50% ಅಷ್ಟು ಇದು ಬೆಂದಿದೆ ಅಂತ ಗೊತ್ತಾದ ನಂತರ ನಾನು ಇದಕ್ಕೊಂದು 2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಲೇಬೇಕು ಅಂತೇನಿಲ್ಲ, ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು. ಒಂದು 2 ಸ್ಪೂನಷ್ಟು ತುಪ್ಪ, ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಏಲಕ್ಕಿ ಪುಡಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಇದ್ರದ್ದು ಘಮ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ, ಕೆಲವು ಇಂಗ್ರೀಡಿಯೆಂಟಿಂದ ರುಚಿಯಾಗಿರೋವಂಥ ಬರ್ಫಿ ಅಥವಾ ಕಾಯಿ ಮಿಠಾಯಿ ಮಾಡಿ ಇಟ್ಕೋಬೋದು. ಇದೇ ಥರ ಬೆಲ್ಲದಿಂದ ಕೂಡ ಮಾಡ್ಕೋಬೋದು. ನಾವೆಲ್ಲ ತುಂಬ ಚಿಕ್ಕವರಿದ್ದಾಗ ಇದು ಇಷ್ಟಪಟ್ಟು ತಿಂತಾಯಿದ್ದಂಥ ಒಂದು ತಿಂಡಿ. ನಮ್ಮ ಮನೆ ಪಕ್ಕದಲ್ಲೇ ಒಂದು ವಠಾರದಲ್ಲಿ ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗಿ ನಾವು ಸ್ವಲ್ಪ ಕಾಸು ಕೊಟ್ಟರೆ ಸಾಕು, ಅಂದರೆ ಅವಾಗೆಲ್ಲ 10 ಪೈಸೆ 20 ಪೈಸೆ 50 ಪೈಸೆ ಅಂತೆಲ್ಲ ಇರ್ತಿತ್ತಲ್ಲ, ಅಷ್ಟು ಕೊಟ್ಟರೆ ಸಾಕು ಮಿಠಾಯಿನ ಕಟ್ ಮಾಡಿ ಉಳಿದಿರೋಂಥ ಪುಡಿ ಏನಿರ್ತಿತ್ತಲ್ಲ ಆ ಪುಡಿ ನಮಗೆ ಕೊಡೋರು. ಅದೆಷ್ಟು ಇಷ್ಟಪಟ್ಟು ತಿಂತಾಯಿದ್ವಿ ಅಂದರೆ, ಇವಾಗ ಎಷ್ಟೋ ಜನ ನಾವು ಸಕ್ಕರೆ ತಿನ್ನಂಗಿಲ್ಲ,
ಆಮೇಲೆ ಡಯಾಬಿಟಿಸ್ ಬರುತ್ತೆ ಅಂತೆಲ್ಲ ಈ ಥರದನ್ನೆಲ್ಲ ತಿನ್ನೋದನ್ನೇ ನಿಲ್ಲಿಸ್ಬಿಟ್ಟಿರ್ತೀವಿ. ನಿಜಕ್ಕೂ ಅವಾಗಿಂದ ನೆನೆಸ್ಕೊಂಡ್ರೆ ನಾವೆಲ್ಲ ಹುಡ್ಕೊಂಡು ಹೋಗಿ ತಿನ್ಕೊಂಬರ್ತಾಯಿದ್ವಿ. ಬೆಲ್ಲದ ಮಿಠಾಯಿ ಅಥವಾ ಈ ಥರದ ಒಂದು ಬರ್ಫಿ ಎಲ್ಲ. ಸೊ ಆ ಪುಡಿ ತೊಗೊಂಬಂದು ನಾನು ನನ್ನ ತಮ್ಮ ತಿಂತಾಯಿದ್ವಿ. ಇವಾಗಲೂ ಅದೆಲ್ಲ ನೆನಪಾಗುತ್ತೆ. ಸೊ ಬಾಣಲಿ ಎಲ್ಲ ಬಿಟ್ಟು ಬರೋವರೆಗೂ ಅದನ್ನು ಬೇಯಿಸ್ಕೊಂಡ ನಂತರ ತಕ್ಷಣವೇ ತುಪ್ಪ ಹಚ್ಚಿರುವಂಥ ಒಂದು ತಟ್ಟೆನಲ್ಲಿ ಅಥವಾ ಟ್ರೇನಲ್ಲಿ ಹಾಕಿ ಇಮ್ಮಿಡಿಯೇಟಾಗಿ ನಾವು ಅದನ್ನು ಸೆಟ್ ಮಾಡಬೇಕು. ಇದು ಆರ್ತಾ ಹೋದಂಗೆ ಗಟ್ಟಿ ಆಗಿಬಿಡುತ್ತೆ. ಆ ನಂತರ ನಾವು ಇದನ್ನು ಸೆಟ್ ಮಾಡಲಿಕ್ಕೂ ಕಷ್ಟ, ಕಟ್ ಮಾಡೋಕ್ಕೂ ಕಷ್ಟ. ಮುಟ್ಟೋಷ್ಟು ಬಿಸಿ ಇದೆ ಅಂತನ್ನುವಾಗಲೇ ನಾವು ಇದನ್ನು ಏನು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡಿ ಇಟ್ಕೋಬೇಕು. ಇದು ನೋಡಿ, ನಾನು ಟ್ರೈನಲ್ಲಿ ಹಾಕಿ ಸೆಟ್ ಮಾಡುವಾಗಲೇ ಗಟ್ಟಿಯಾಗೋಯ್ತು. ಅಷ್ಟರಲ್ಲಿ ನಾನು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಸೈಜ್ಗಾದರೂ ಬೇಕಾದ್ರೆ ನೀವು ಕಟ್ ಮಾಡ್ಕೋಬೋದು. ಸೊ ಕರೆಕ್ಟಾಗಿ ಬಂದಿತ್ತು. ಇದು ಎಷ್ಟು ಚೆನ್ನಾಗಾಗಿದೆ ಅಂದರೆ ನಂಗೆ ತುಂಬ ಖುಷಿ ಆಯಿತು. ಆದರೆ ಇದು ಫಸ್ಟ್ ಅಟೆಂಪ್ಟಲ್ಲಿ ನಾನು ಮಾಡಿರಲಿಲ್ಲ, ಸೆಕೆಂಡ್ ಅಟೆಂಪ್ಟ್ ನಾನು ಇದು ಮಾಡಿದ್ದು. ಫಸ್ಟ್ ಅಟೆಂಪ್ಟ್ ಮಾಡಿದ್ದನ್ನು ಫೇಲ್ಯೂರ್ ರೆಸಿಪಿನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನನಗೂ ಕೂಡ ಕೆಲವು ರೆಸಿಪೀಸ್ ಫೇಲ್ಯೂರ್ ಆಗಿದೆ. ಸೊ ಕಲಿಯುವಾಗ ತಪ್ಪುಗಳಾಗತ್ತೆ. ಆ ತಪ್ಪನ್ನು ತಿದ್ದುಕೊಂಡು ನಾವು ಕಲಿತಾ ಹೋಗ್ಬೋದು. ನನ್ನ ಒಂದು ಸಬ್ಸ್ಕ್ರೈಬರೇ ಆಗಿರೋದ್ರಿಂದ ನಮ್ಮ ಕಸ್ಟಮರ್ ಅವರಿಗೆ ಕರೆಕ್ಟಾಗಿ ಮಾಡಿಕೊಡ್ಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇದು ಸೆಕೆಂಡ್ ಅಟೆಂಪ್ಟ್ ಮಾಡಿ ನಾನು ಅವರಿಗೆ ಕರೆಕ್ಟಾಗಿ ಬಂದ ಮೇಲೆ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೆರಡು ರೆಸಿಪಿ ಆದ ನಂತರ ಪುಳಿಯೋಗರೆ ಗೊಜ್ಜು ಕೂಡ ನಾನಿಲ್ಲಿ ಮಾಡಿದ್ದೀನಿ. ಅದನ್ನು ಫ್ರೆಶ್ ಆಗಿ ಪೌಡ್ರ್ ಮಾಡಿ ಪುಳಿಯೋಗರೆ ಗೊಜ್ಜು ಮಾಡಿ ಇಟ್ಕೊಂಡು 1 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸೋ ರೀತಿಯಲ್ಲಿ ಗೊಜ್ಜು ಮಾಡಿ ಅವ್ರಿಗೆ ಕಳಿಸ್ಕೊಟ್ಟಿದ್ದೆ. ಆ ಪೂರ್ತಿ ಡೀಟೇಲ್ ನಾನು ರೆಸಿಪಿ ನಿಮಗೆ ನನ್ನ ಕುಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ. ತುಂಬ ಜನ ನನ್ನ ಚಾನಲ್ನ ಇಷ್ಟಪಡೋ ಕಾರಣ ಏನಂದರೆ ನಿಮ್ಮ ರೆಸಿಪೀಸ್ ನಮ್ಗೆ ಇಷ್ಟ ಆಗುತ್ತೆ ಅಂತನೋ ಕಾರಣಕ್ಕೆ. ಸುಮಾರು ಜನ ನನಗೆ ಕಮೆಂಟಲ್ಲಿ ಕೂಡ ಹೇಳ್ತಿರ್ತಾರೆ, ಎಷ್ಟೊಂದು ರೆಸಿಪೀಸ್ ನಿಮ್ಮ ಚಾನಲಲ್ಲಿ ಹುಡ್ಕೋಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ, ಹಾಗಾಗಿ ಕುಕಿಂಗ್ ಚಾನಲಲ್ಲಿ ಹಾಕಿ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಯಾವುದು ತುಂಬ ಈಸಿಯಾಗಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಅನುಕೂಲ ಆಗುತ್ತೋ ಅಂಥದನ್ನೆಲ್ಲ ನಾನು ನನ್ನ ಕುಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ. ಸೊ ಇದರದ್ದು ಡೀಟೇಲ್ ರೆಸಿಪಿ ಅಂದರೆ ಪೌಡರ್ ಮಾಡಿಕೊಂಡು ಗೊಜ್ಜು ಮಾಡಿ ಸುಮಾರು ದಿನ ನೀವು 1 ತಿಂಗಳವರೆಗೂ ಇಟ್ಕೊಂಡು ಹೇಗೆ ಉಪಯೋಗಿಸ್ಕೋಬೋದು ಅಂತ ಅದಕ್ಕೆ ಡೀಟೇಲ್ ರೆಸಿಪಿ ನೀವು ನನ್ನ ಕುಕಿಂಗ್ ಚಾನಲಲ್ಲಿ ಚೆಕ್ ಮಾಡ್ಬೋದು. ಅಥವಾ ಸುಜೀಸ್ ಲೈಫ್ ಸ್ಟೈಲ್ ಚಾನಲಲ್ಲೇ ಕಮ್ಯುನಿಟಿನಲ್ಲೂ ಇದೇ ರೆಸಿಪಿ ಪೋಸ್ಟ್ ಮಾಡಿದ್ದೀನಿ, ಕಮ್ಯುನಿಟಿನಲ್ಲೂ ನೀವು ಚೆಕ್ ಮಾಡ್ಬೋದು. ಇದೆಲ್ಲ ಆದ ನಂತರ ಒಂದ್ಸತಿ ಟ್ರಯಲ್ ಆ್ಯಂಡ್ ಟೆಸ್ಟ್ ಮಾತ್ರ ನಾವು ಮಾಡ್ತೀವಿ. ಯಾವುದೇ ರೆಸಿಪಿ ಆದರೂ ಕೂಡ, ಬರೀ ಸ್ನ್ಯಾಕ್ಸ್ ಅಷ್ಟೇ ಅಲ್ಲ, ಎಲ್ಲ ಮಸಾಲ ಐಟಮ್ ಕೂಡ ಒಂದ್ಸತಿ ಟ್ರಯಲ್ ಮಾಡಿ ಟೇಸ್ಟ್ ಚೆಕ್ ಮಾಡಿ ಅದು ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿನೇ ನಾವು ಮತ್ತೆ ಪ್ಯಾಕಿಂಗ್ ಮಾಡ್ತೀವಿ. ಪುಳಿಯೋಗರೆ ಕೂಡ ನಾನು ಫಸ್ಟು ರೈಸ್ ಮಾಡಿ ಟೇಸ್ಟ್ ಚೆಕ್ ಮಾಡಿ ಅದರಲ್ಲೇನಾದ್ರು ಉಪ್ಪು ಹುಳಿ ಖಾರ ಏನಾದ್ರು ಕಡಿಮೆ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡಿನೇ ಪ್ಯಾಕಿಂಗ್ ಮಾಡಿದ್ದೆ. ಸೊ ತುಂಬ ಚೆನ್ನಾಗಾಗಿತ್ತು. ಕಲರ್ ನಾವಿಲ್ಲೇನೂ ಕಲರ್ ಬಳಸಿಲ್ಲ. ನಾನು ಮಾಡೋವಂಥ ಚಿಲ್ಲಿ ಪೌಡ್ರಲ್ಲೇ ಮೇಯ್ನಾಗಿ ನಾನು ಬಳಸೋದು ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗಾಗಿ ಇಲ್ಲಿ ಕಲರ್ ಹಾಗೆ ಬಂದಿದೆ. ಹಾಗೆ ನಾವು ಉಪಯೋಗಿಸೋವಂಥ ಹುಣಸೆ ಹಣ್ಣು ಕೂಡ ಕೆಂಪಗಿದ್ರೆ ಪುಡಿ ಕೆಂಪಗೆ ಬರುತ್ತೆ, ಕಪ್ಪು ಹುಣಸೆ ಹಣ್ಣಾದರೆ ಕಪ್ಪಗೆ ಬರುತ್ತೆ. ಅನಂತರ ನಿಪ್ಪಟ್ಟು ಮತ್ತು ಬೆಣ್ಣೆ ಮುರುಕು ಕೇಳಿದರು, ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಸೊ ಈಗಾಗಲೇ ನಾನು ನನ್ನ ಚಾನಲಲ್ಲಿ ಬೆಣ್ಣೆ ಮುರುಕು ರೆಸಿಪಿ, ನಿಪ್ಪಟ್ಟು ರೆಸಿಪಿ ಇದೆಲ್ಲ ಶೇರ್ ಮಾಡಿದ್ದೀನಿ. ಖಂಡಿತ ನನ್ನ ಪ್ರೀವಿಯಸ್ ವೀಡಿಯೋಸ್ನ ಚೆಕ್ ಮಾಡಿ. ಸ್ನ್ಯಾಕ್ಸ್ ಐಟಮ್ ಎಲ್ಲನೂ ಈಸಿಯಾಗಿ ಮಾಡ್ಕೊಳ್ಳೋ ರೀತಿಯಲ್ಲೇ ನಮ್ಮ ಹತ್ರ ಇದೇ ಸೇಮ್ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಚಕ್ಲಿ ಮಿಕ್ಸ್ ಇದೆ, ಬೆಣ್ಣೆ ಮುರುಕು ಮಿಕ್ಸ್ ಇದೆ, ನಿಪ್ಪಟ್ಟು ಮಿಕ್ಸ್ ಇದೆ. ಇದರಿಂದ ನೀವು ಈಸಿಯಾಗಿ ಮನೇಲಿ ಏನೂ ಹಾಕದೆ ಏನು ಬರೀ ನೀರು ಹಾಕಿ ಕಲಿಸ್ಕೊಂಡು ನೀವು ಚಕ್ಲಿ ಮಾಡ್ಕೋಬೋದು. ಉಪ್ಪು ಖಾರ ಎಲ್ಲನೂ ಮಿಕ್ಸ್ ಮಾಡಿ ಪ್ಯಾಕಿಂಗ್ ಮಾಡಿರ್ತೀವಿ. ಹೊಸಬ್ರು ನೋಡ್ತಿರೋವಂಥವ್ರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಬೈಸುಜಿ ಪ್ರಾಡಕ್ಟ್ಸ್ನ ಬೈ ಮಾಡಲಿಕ್ಕೆ ವಾಟ್ಸಪ್ ನಂಬರ್ ಆಗಲಿ, ವೆಬ್ಸೈಟ್ ಅಡ್ರೆಸ್ ಆಗಲಿ ಪ್ರತಿಯೊಂದು ಇರುತ್ತೆ. ನೀವು ಆ ನಂಬರ್ ಮೂಲಕ ಹಾಯ್ ಮೆಸೇಜ್ ಕಳಿಸಿ ವಾಟ್ಸಪ್ಪಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ನಾವು ಸುಮಾರು ಜನ ಹೇಳ್ತಿರ್ತಾರೆ, ಪ್ರಮೋಷನ್ ಮಾಡ್ತೀರಾ. ನಾವು ಮಾಡುವಂಥ ಪ್ರಾಡಕ್ಟಿಗೆ ನಾವೇ ಪ್ರಮೋಷನ್ ಮಾಡಿಲ್ಲ ಅಂದರೆ ಬೇರೆ ಯಾರು ಮಾಡ್ತಾರೆ ಅಂತ ನೀವೇ ಹೇಳಿ. ಸೊ ಹಾಗಾಗಿ ನಾನು ಎಲ್ಲೆಲ್ಲಿ ನನ್ನ ಪ್ರಾಡಕ್ಟ್ನ ಯೂಸ್ ಮಾಡ್ತಿರ್ತೀನಿ ಅಲ್ಲಲ್ಲಿ ಒಂದ್ಸತಿ ನಾನು ನಿಮಗೆ ಇದನ್ನು ಹೇಳ್ತಾ ಇರ್ತೀನಿ ಅಷ್ಟೇ. ಬೆಳಗ್ಗೆ ಸ್ನ್ಯಾಕ್ಸ್ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವತ್ತು ಇಡೀ ದಿನ ಟೈಮ್ ಹಿಡಿದಿದೆ. ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದೆ, ಇವಾಗ 10 ಗಂಟೆ ಆಗಿದೆ. ಅಂದರೆ 12 hours ಟೈಮ್ ಹಿಡಿದಿದೆ ಈ ಸ್ನ್ಯಾಕ್ಸ್ ಕೆಲಸ ಮುಗಿಸೋ ಅಷ್ಟರಲ್ಲಿ. ಯಾಕೆ ಇಷ್ಟೊಂದು ಟೈಮ್ ಆಯಿತು ಅಂದರೆ ನನಗೇನು ಅಷ್ಟು ಟೈಮ್ ಹಿಡಿತಾ ಇರಲಿಲ್ಲ. ಬಟ್ ವಿಡಿಯೋ ಮಾಡಿದ್ದಕ್ಕೆ ಒಂದು ರೆಸಿಪಿ ಮಾಡೋಕ್ಕೆ ಸುಮಾರು 2 hour 3 hour ಟೈಮ್ ಹಿಡಿಯುತ್ತೆ. ವಿಡಿಯೋ ಶೂಟ್ ಮಾಡಿಕೊಂಡು ಒಬ್ಬರೇ ಕ್ಯಾಮ್ರಾ ಇಟ್ಕೊಂಡೆಲ್ಲ ಮಾಡೋಕ್ಕೆ. ಸೊ ಪ್ರಿಪ್ರೇಷನ್ ಮಾಡಿಕೊಂಡು ವಿಡಿಯೋ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಶೂಟ್ ಮಾಡಿರೋದಕ್ಕೆ ಇವತ್ತು ಎಷ್ಟು hours? 12 hours. ನಾಳೆ ಕಳಿಸ್ಕೊಡ್ಬೇಕು. ನಾಳೆ ಹೋಗೋದಕ್ಕೋಸ್ಕರ ಇವತ್ತೇ ಫ್ರೆಶ್ ಆಗಿ ಮಾಡಿ ಕಳಿಸ್ಬೇಕು ಅಂತ ಅಂದ್ಕೊಂಡೆ. ಅವರು ಇಲ್ಲಿಂದ ಸ್ನ್ಯಾಕ್ಸ್ ಎಲ್ಲ ತುಂಬ ತೊಗೊಂಡು ಹೋಗ್ಬೇಕು ಅಂತ ಆಸೆ ಇಟ್ಕೊಂಡು ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರು. ಅವ್ರು ಹೋಗ್ತಿರೋದಲ್ಲಿಗೆ ಜರ್ಮನಿಗೆ. ಸೊ
ಸೊ ಅವರಿಗೋಸ್ಕರ ನಾನು ಫ್ರೆಶ್ ಆಗಿ ಮಾಡಬೇಕು ಅಂತಲೇ ಇವತ್ತು ಮಾಡಿದೆ. ನಾಳೆ ಬೆಳಗ್ಗೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತೀನಿ ಇದೆಲ್ಲ ಸ್ನ್ಯಾಕ್ಸ್ ಅಂತ ಹೇಳಿದ್ರು. ಸೊ ಫೈನಲಿ ಎಲ್ಲದು ತುಂಬ ಚೆನ್ನಾಗಿ ಬಂತು ಅಂತ ಅದೇ ಸ್ಯಾಟಿಸ್ಫ್ಯಾಕ್ಷನ್. ಇವತ್ತು ಊಟ ಕೂಡ ಮಾಡಿಲ್ಲ, ಅನ್ನ ಮಾಡಿದೆ, ಪುಳಿಯೋಗರೆ ಗೊಜ್ಜು ಟ್ರೈ ಮಾಡೋಣ ಅಂತ. ಊಟ ಇನ್ನೂ ಆಗಿಲ್ಲ, ಊಟ ಮಾಡಬೇಕು. ಸೊ ಇದು ಇವತ್ತಿನ ರೆಸಿಪಿ ಆಗಿತ್ತು. ಈ ಎಲ್ಲ ರೆಸಿಪೀಸ್ ನೀವು ಕೂಡ ಟ್ರೈ ಮಾಡಿ. ನಾನು ನಿಪ್ಪಟ್ಟು ರೆಸಿಪಿ ಶೂಟ್ ಮಾಡಲಿಲ್ಲ, ಯಾಕೆ ಅಂತಂದರೆ ಈಗಾಗಲೇ ನನ್ನ ಚಾನಲಲ್ಲಿ ಇದೆ, ಚಕ್ಲಿ ಹಿಟ್ಟನ್ನೇ ಉಪಯೋಗಿಸ್ಕೊಂಡು ಹೇಗೆ ನಿಪ್ಪಟ್ಟು ಮಾಡೋದು ಅಂತ ತೋರಿಸಿದ್ದೀನಿ. ಸೊ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ನಾನು ನಿಮಗೆ ತೋರಿಸ್ಬಿಡ್ತೀನಿ ಒಂದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಕಡಲೆ ಬೀಜ ಮತ್ತು ಹುರಿಗಡಲೆ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೋಬೇಕು. ಟ್ರೆಡಿಷ್ನಲ್ ಚಕ್ಲಿ ಹಿಟ್ಟು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ನಿಜಕ್ಕೂ ಬಾಯಿಲಿಟ್ಟ ಕರ್ಗೋ ರೀತಿನಲ್ಲಿದೆ. ಸೊ ಇದು ಮತ್ತೊಂದು ಹೋಗ್ತಿರೋಂಥ ಪಾರ್ಸಲ್, ಇದು ಅಬ್ರಾಡ್ಗೆ ಮತ್ತೆ ಮಾತಾಡ್ತದೆ ಇಲ್ಲಿಗೆ ಅಂತ ಜರ್ಮನಿಗೆ. ಇದು ಸೆಕೆಂಡ್ ಪಾರ್ಸಲ್, ಈ ವಾರದಲ್ಲಿ ಸೆಕೆಂಡ್ ಪಾರ್ಸಲ್ ಕಳಿಸ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ. ಎಲ್ಲ ರೆಸಿಪೀಸ್ ಟ್ರೈ ಮಾಡ್ತಾ ಆಮೇಲೆ ಹೆಂಗೆ ಬಂತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೋಗಲ್ಲ.